ವ್ಯಾಕರಣದ ಕೋಡಿಂಗ್ ಮತ್ತು ಡಿಕೋಡಿಂಗ್ ಬಗ್ಗೆ ತಿಳಿಸುತ್ತಿದ್ದೇನೆ. 6 7 2 25 9 3 2 1 3 1 2 3 3 1 2 3 8. 6 ಎಂದರೆ ಹ್ರಸ್ವ ಸ್ವರಗಳು, 7 ಎಂದರೆ ದೀರ್ಘ ಸ್ವರಗಳು, 2 ಎಂದರೆ ಯೋಗವಾಹಕಗಳು, 25 ಎಂದರೆ ವರ್ಗೀಯ ವ್ಯಂಜನಗಳು, 9 ಎಂದರೆ ಅವರ್ಗೀಯ ವ್ಯಂಜನಗಳು, 3 ಎಂದರೆ ಸಂಧಿಗಳು, 2 ಸ್ವರ ಸಂಧಿ, 1 ವ್ಯಂಜನ ಸಂಧಿ, 3 ಲಿಂಗಗಳು, 1ನೇದ್ದು ಪುಲ್ಲಿಂಗ, 2ನೇದ್ದು ಸ್ತ್ರೀಲಿಂಗ, 3ನೇದ್ದು ನಪುಂಸಕಲಿಂಗ, 3 ಕಾಲಗಳು, 1ನೇದ್ದು ಭೂತಕಾಲ, 2ನೇದ್ದು ವರ್ತಮಾನ ಕಾಲ, 3ನೇದ್ದು ಭವಿಷ್ಯತ್ ಕಾಲ. 8 ಸಮಾಸಗಳು. 8 ಸಮಾಸಗಳು ಯಾವ್ಯಾವೆಂದರೆ ತತ್ಪುರುಷ, ಕರ್ಮಧಾರೆ, ದ್ವಿಗು, ದ್ವಂದ್ವ, ಕ್ರಿಯಾ, ಅಂಶಿ, ಬಹುವ್ರೀಹಿ, ಗಮಕ ಸಮಾಸ. ನಮಸ್ಕಾರ ಎಲ್ಲರಿಗೂ. ನಮ್ಮ ಮುದ್ದು ಕಂದ ಹುಡುಗಿ ಏನು ಮಾಡ್ತಾ ಇದೆ ಅಂತಂದರೆ ಕೋಡಿಂಗ್ ಡಿಕೋಡಿಂಗ್ನಲ್ಲಿ ವ್ಯಾಕರಣವನ್ನು ಎಲ್ಲ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಎಲ್ಲರಿಗೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಈ ಥರ 6 7 2 25 9 3 2 1 3 1 2 ಆ್ಯಂಡ್ 3 3 1 2 3 8 ಅಂತೇಳಿ ಇದು ಕೋಡಿಂಗ್ ಡಿಕೋಡಿಂಗ್ನಲ್ಲಿ ಕಲಿತಕ್ಕಂಥ ನಮ್ಮ ಮಕ್ಕಳು ಎಲ್ಲರೂ ಅದು ತೋರ್ಸ. ನಮ್ಮ ಮಕ್ಕಳು ಇದಾರಲ್ಲ, ಎಲ್ಲರೂ ಕೋಡಿಂಗ್ ಡಿಕೋಡಿಂಗ್ ಕಲ್ತ್ರಾ? ಕೋಡಿಂಗ್ ಡಿಕೋಡಿಂಗ್ ಚೆನ್ನಾಗಿದೆನಾ? ಇದನ್ನ ಕೋಡಿಂಗ್ ಡಿಕೋಡಿಂಗ್ ಮುಖಾಂತರ ಕಲ್ತಿದ್ದಾರೆ. ಅವರಿಗೆ ತುಂಬಾ ಹೃದಯ ಧನ್ಯವಾದಗಳು ಕೊಟ್ಟು ಧನ್ಯವಾದಗಳು. ಓಕೆನಾ? ನಮಸ್ಕಾರ. ನೋಡಮ್ಮ ಧ್ವನಿ ಹೆಂಗ್ ಬಂದೈತೆ.